ಸಾಕ್ಷಾತ್ಕಾರ ಪಡೆದುಕೊಂಡುದೇ ಆದರೆ ಆಗ ಈ ಜಗತ್ತು ನಿಸ್ಸಾರವಾದದ್ದಾಗಿ ತೋರುವುದಿಲ್ಲ. ಮಕ್ಕಳು ಪೋಷಿಸುವಾಗ ಸಾಕ್ಷಾತ್ ಭಗವಂತನೇ ಪೋಷಿಸುವರ ಹಾಗೆ ಭಾವಿಸಬೇಕು. ತಂದೆ ತಾಯಿಗಳನ್ನು ಸಾಕ್ಷಾತ್ ಭಗವಂತನೇ ಎಂದು ಭಾವಿಸಿ ಅವರ ಸೇವೆ ಮಾಡಬೇಕು. ಆತನ ಸಾಕ್ಷಾತ್ಕಾರವನ್ನು ಪಡೆದು ಸಂಸಾರದಲ್ಲಿದ್ದ ಸತಿ ಪತಿಯರಿಬ್ಬರು ಭಕ್ತರಿಗೆ ಆಗಿ ಭಗವತ್ ಸಂಬಂಧವಾದ ಮಾತುಗಳನ್ನೇ ಆಡುತ್ತಾ ಭಗವದ್ ವಿಚಾರದಲ್ಲಿಯೇ ತೊಡಗಿರುತ್ತಾರೆ. ಭಕ್ತರುಗಳ ಸೇವೆಯನ್ನು ಮಾಡುತ್ತಾರೆ. ಈ ರೀತಿಯಾಗಿ ಸಂಸಾರದಲ್ಲಿ ಹೇಗೆ ಇರಬೇಕು ಎಂಬುದನ್ನು ಪರಮಹಂಸರು ಉಪದೇಶಿಸುತ್ತಾರೆ. ಉಪನಿಷತ್, ಪುರಾಣಗಳು, ಶಾಸ್ತ್ರಗಳು ಏಕಪ್ರಕಾರವಾಗಿ ಭಗವಂತನನ್ನು ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ಎಲ್ಲೆಡೆ ಇದ್ದಾನೆ ಎಂಬುದನ್ನು ಬಾರಿ ಬಾರಿ ತಿಳಿಸಿತ್ಯಾಗೋ ಈ ಸತ್ಯ ಅರಿವನ್ನು ಮನುಷ್ಯ ಪಡೆದಿಲ್ಲ. ಹಾಗಾಗಿ ಸಂಸಾರ ಬೇರೆ ಮತ್ತು ಭಗವಂತ ಬೇರೆ ಎಂದು ಭಾವಿಸುತ್ತಾರೆ. ಭಗವಂತನನ್ನು ಸರ್ವಾಂತರ್ಯಾಮಿ, ಎಲ್ಲೆಡೆ ವಿರಾಜಮಾನವಾಗಿದ್ದಾನೆ ಎಂಬ ಅರಿವು ಬಂದಾಕ್ಷಣ ಅವನು ಸದಾ ಸುಖ ಸಂತೋಷದಿಂದ ಇರುವಂತಾಗುತ್ತದೆ. ಇಡೀ ಜಗತ್ತು ಪರಮಾತ್ಮನಿಂದ ಕೂಡಿದೆ. ಪರಮಹಂಸರ ಪ್ರಕಾರ ಈ ಸತ್ಯವನ್ನು ಅರಿತಾಗ ಎಲ್ಲೆಲ್ಲಿಯೂ ಭಗವಂತನ ರೂಪವನ್ನೇ ಕಾಣುವಂಥ ಮಾನಸಿಕ ಸ್ಥಿತಿ ಸಾಧಕನಿಗೆ ಬರುತ್ತದೆ.